ಹೀಗಾಗಿ ಇಂಡಿ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇರೋದಿಲ್ಲ. ಆ ವಿರೋಧ ಪಕ್ಷದ ಮಿತ್ರ ಪಕ್ಷದವರೇ ಕಾಂಗ್ರೆಸ್ ನಂಬಕ್ತಾ ಇರಲಿಲ್ಲ. ಇವತ್ತು ಅಲ್ಲೇನಾದರೂ ಛಿದ್ರ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದನೇ, ಕಾಂಗ್ರೆಸ್ ಪಕ್ಷದ ವ್ಯವಹಾರದಿಂದ, ಕಾಂಗ್ರೆಸ್ ಪಕ್ಷದ ನಡತೆಯಿಂದ ಇವತ್ತು ಎಲ್ಲರೂ ಕೂಡ ಬೇಜಾರಾಗಿ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ಹೀಗಾಗಿ ಬರುವಂತಹ ದಿನಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಖಂಡಿತವಾಗೂ ಇಲ್ಲ. ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆದ ನಂತರ ಹೆಂಗೆ ಇಂಡಿಯಾ ಛಿದ್ರ ಆಗಿದೆ, ಕಾಂಗ್ರೆಸ್ಸು ಕೂಡ ಒಡಕು ಉಂಟಾಗುತ್ತೆ ಅನ್ನುವಂಥದ್ದು ರಾಜಕೀಯ ಪಂಡಿತರ ಲೆಕ್ಕಾಚಾರ. 2024ರಲ್ಲಿ ಹಾಗೆ ಆಗುತ್ತೆ ಅಂತ ನಮಗೂ ಕೂಡ ವಿಶ್ವಾಸ ಇದೆ. ಹೌದು ಹೌದು, ಯಾರು ಇದನ್ನು ಕಾಯಿನ್ ಮಾಡಿದವರೇ ಮಮತಾ ಬ್ಯಾನರ್ಜಿ ಅವರು. ಪಾಪ ಅವ್ರಿಗೆ ಬ್ರಹ್ಮ ನಿರಸನ ಆಗಿದೆ. ಬಹುತೇಕವಾಗಿ ಅಂತಿರ್ಬೋದು, ನಾನು ಯಾಕಾದರೂ ಆ ಸಭೆಗೆ ಹೋದೆ, ಯಾಕಾದರೂ ಈ ಹೆಸರನ್ನು ನಾನು ಕೊಟ್ಟಿನಿ ಅಂತ ಇವತ್ತು ಅವ್ರಿಗೆ ಪರಿತಾಪ ಆಗ್ತಿರ್ಬೋದು. ಆದ್ದರಿಂದ ಇವತ್ತು ಆ ಇಂಡಿ ಒಕ್ಕೂಟಕ್ಕೂ ಭವಿಷ್ಯ ಇಲ್ಲ, ಕಾಂಗ್ರೆಸ್ಗಂತೂ ಮೊದಲೇ ಇಲ್ಲ. ಪದಾಧಿಕಾರಿಗಳ ನೇಮಕ ಸಂಬಂಧಪಟ್ಟಂತೆ RSSನವರು ಒಂದೆರಡು ಮೂರು ಹೆಸರು ಶಿಫಾರಸ್ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆ ವಿಜೇಂದ್ರ ಅವರು ಆಪ್ತರ ಬಳಿ ಮಾತಾಡಿದ್ದು, RSSನವರು ಗರಂ ಆಗಿದ್ದಾರೆ ಅಂತ ವಿಜೇಂದ್ರ ಅವರು. ಇಲ್ಲ, ನನಗೆ ಅದೆಲ್ಲ ಗೊತ್ತಿಲ್ಲ. ಆಪ್ತರ ಬಳಿಗೆ ಮಾತನಾಡಿರೋ ವಿಚಾರ ನಮಗಂತೂ ಬಂದಿಲ್ಲ. ನಿಮ್ಗೇನಾದ್ರು ಬಂದಿದ್ರೆ ಗೊತ್ತಿಲ್ಲ. ಒಂದೇ ನಿಮಿಷ, ಆ ಚರ್ಚೆ ಹುಟ್ಟಾಕ್ದವ್ರು ನೀವೇ. ಒಂದು ನಿಮಿಷ ಉತ್ತರ ಕೊಡ್ತೀನಿ ನೋಡಿ. ಜಗದೀಶ್ ಶೆಟ್ಟರು ಅವರ ದೊಡ್ಡಪ್ಪ ದಕ್ಷಿಣ ಭಾರತದ 4 ಶಾಸಕರು, ಮೊದಲನೇ ಶಾಸಕರು, ಜನಸಂಘ ಶಾಸಕರಲ್ಲಿ ಒಬ್ಬರು, ಅವ್ರ ದೊಡ್ಡಪ್ಪವರು. ಆ ಮಂತ್ರಿಯಿಂದ ಅವರು ಬಂದಿದ್ದಾರೆ. ನಮಗೆ ಗೊತ್ತಿದೆ ಕಾಂಗ್ರೆಸ್ನಲ್ಲಿ ಅವರಿಗೆ ಅದು ಸರಿ ಹೋಗೋದಿಲ್ಲ ಅನ್ನೋಂಥದ್ದು ಗೊತ್ತಿದೆ. ಆದರೆ ಯಾರು ಮಾತಾಡಿದ್ದಾರೆ, ಯಾರಿಲ್ಲ, ಅದು ನಮಗೇನು ಮಾಹಿತಿ ಇಲ್ಲ. ಏನೇ ನಿರ್ಣಯ ಮಾಡೋದಿದ್ರು ಕೂಡ ಮೇಲೆ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಏನು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಅದು ನಾವೆಲ್ಲ ಒಪ್ಕೊಳ್ತೀವಿ. ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಎಲ್ಲವನ್ನೂ ಒಪ್ಕೊಳ್ತೀವಿ. ಭಾಳ ಜನ ಹೆಸರು ಕೇಳಿ ಬರ್ತಾ ಇದೆ. ಈಶ್ವರಪ್ಪ ಅವ್ರ ಮಗನ ಹೆಸರು ಕೇಳಿ ಬರ್ತಾ ಇದೆ, BC ಪಾಟೀಲ್ ಬರ್ತಾ ಇದೆ, ಸಂಜಯ್ ಪಾಟೀಲ್ ಬರ್ತಾ ಇದೆ. ನೀವು ಯಾರ್ಯಾರು ಚರ್ಚೆ ಹುಟ್ಟಾಕ್ತಿರೋ ಏನೋ ಗೊತ್ತಿಲ್ಲ ನನಗೆ. ನಾನು ಹಾವೇರಿಯವನು, ನನಗೆ ಗೊತ್ತಿದೆ. ಆಕಾಂಕ್ಷಿಗಳು ಭಾಳ ಇದ್ದಾರೆ. ಯಾಕಂದರೆ ಗೆಲ್ಲೋ ಚಾನ್ಸ್ BJPಗಲ್ಲಿ ಜಾಸ್ತಿ ಇರೋದ್ರಿಂದ. ಮತ್ತು ಶಿವಕುಮಾರ್ ಉದಾಸಿ ಅವರು ನಾವು ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರದ್ದು ಕೊನೆಯ ನಿರ್ಣಯ ಇನ್ನೂ ಹೊರಗಡೆ ಬಿದ್ದಿಲ್ಲ, ಕಾದು ನೋಡೋಣ. ಆದರೆ ಯಾರೇ ನಿಂತರೂ ಕೂಡ BJPನೇ ಗೆಲ್ಲೋದು. ಬಿಹಾರದಲ್ಲಿ ಮಾಜಿ CM ಸತ್ತು 30 ವರ್ಷ ಆದ ಮೇಲೆ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು BJP ನಾಯಕರು ಕೊಟ್ಟಿದ್ದಾರೆ. ಅಂದ್ರೆ ಇದು OBC ಮೇಲೆ ಕಂಡಿಟ್ಟಿರ್ತಕ್ಕಂಥದ್ದು, OBCಯನ್ನು ಓಲೈಕೆ ಮಾಡೋದಕ್ಕೆ ಅಂತ ಟೀಕೆ ಸರ್. ನೋಡಿ, OBC ಆಗಲಿ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ಸಿನ ಗುತ್ತಿಗೆ ಅಲ್ಲ. ಅದು ಕಾಂಗ್ರೆಸ್ಸಿನ ಗುತ್ತಿಗೆ ಅಲ್ಲ. ನಮ್ಮ ಪ್ರಧಾನಮಂತ್ರಿಗಳು OBCಗೆ ಸೇರಿದವರು, ಗೊತ್ತಾಯ್ತಾ. ಮತ್ತು ಕರ್ಪೂರಿ ಠಾಕೂರ್ ಅವರು ಯಾವಾಗಲೂ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿದವರು, ಎಮರ್ಜೆನ್ಸಿಗೆ ಜೈಲಲ್ಲಿ ಹೋದವರು, ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿದ್ದವರು, ರಾಮ್ ಮನೋಹರ್ ಲೋಹಿಯಾ ಅವರ ಶಿಷ್ಯರು, ಜಯಪ್ರಕಾಶ್ ನಾರಾಯಣ ಶಿಷ್ಯರು. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷವು ಕೂಡ ಜಯಪ್ರಕಾಶ್ ನಾರಾಯಣ ವಿಚಾರ, ರಾಮ್ ಮನೋಹರ್ ವಿಚಾರ ಇಟ್ಕೊಂಡೇ ಮುಂದೆ ಹೋಗ್ತಾ ಇದ್ದೇವೆ. ಹೀಗಾಗಿ ನಮ್ಮ ವಿಚಾರಧಾರೆಗೂ ಇದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ದೀನ ದಲಿತ ಮತ್ತು ಹಿಂದುಳಿದ ವರ್ಗದ ಧ್ವನಿಯಾಗಿ ಕೆಲಸ ಮಾಡಿದವರು. ಯಾರು ಇಲ್ಲದೆ ಇರುವಾಗ ಒನ್ ಆಫ್ ದಿ ಪೈನರ್ ಆ್ಯಂಡ್ ಫಸ್ಟ್ ಲೀಡರ್ ಹೂ ಫಾಟ್ ಫಾರ್ ದಿ ಸೋಷಿಯಲ್ ಜಸ್ಟಿಸ್. ಆಮೇಲೆ ಅವ್ರನ್ನ ಇಟ್ಕೊಂಡು ಉಳ್ಕಿದವರೆಲ್ಲ ಮುಂದೆ ಬಂದವರು. ಹೀಗಾಗಿ ಅವರಿಗೆ ಭಾರತ ರತ್ನ ಕೊಡೋದರಲ್ಲಿ ಅತ್ಯಂತ ಯೋಗ್ಯವಾದಂಥ ಕೆಲಸ ಆಗಿದೆ. ಇವರೆಲ್ಲ ಅಧಿಕಾರದಲ್ಲಿದ್ದಲ್ಲ ಕಾಂಗ್ರೆಸ್ನವರು, ಯಾಕೆ ಕೊಡಬಾರ್ದಾಗಿತ್ತು? ಈಗ ನಾವು ಪ್ರಣಬ್ ಮುಖರ್ಜಿ ಕೊಟ್ಟಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಅಬ್ದುಲ್ ಕಲಾಂ ಅವ್ರು ಕೊಟ್ಟಿದ್ದೀವಿ. ಯಾರು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರಿಗೆ ಗುರುತಿಸಿ ಅತ್ಯುನ್ನತ ಪದವಿಯನ್ನು, ಪದ್ಮಶ್ರೀ ಇರ್ಬೋದು, ಪದ್ಮವಿಭೂಷಣ್ ಇರ್ಬೋದು, ಭಾರತ ರತ್ನ ಕೊಡುವಂಥದ್ದು ಕೆಲಸವನ್ನು, ಉತ್ಕೃಷ್ಟವಾದಂಥ ಅವ್ರನ್ನ ಹುಡುಕಿ ಕೊಡುವಂಥ ಕೆಲಸವನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆ ಸಾಲಿಗೆ ಇವರು ಸೇರ್ತಾರೆ. ಅಂಬೇಡ್ಕರ್ಗೆ ಎಷ್ಟು ವರ್ಷ ಆದಮೇಲೆ ಭಾರತ ರತ್ನ ಸಿಕ್ತು? ಯಾಕೆ ಕಾಂಗ್ರೆಸ್ನವ್ರು ಕೊಡಲಿಲ್ಲ? ಯಾರು ಕೊಟ್ಟರು ಅಂಬೇಡ್ಕರ್ ಅವರಿಗೆ ಭಾರತ ರತ್ನ?
ಹೀಗಾಗಿ ನ್ಯಾಯ ಸಿಗ್ತಿರೋದೇ ಇವತ್ತು ಎಲ್ಲ ವರ್ಗದವ್ರಿಗೆ, ಹಿಂದುಳಿದ ವರ್ಗದವ್ರಿಗೆ, ಎಲ್ಲ ದೀನದಲಿತರಿಗೆ ನ್ಯಾಯ ಸಿಗ್ತಿರೋದೇ ಭಾರತೀಯ ಜನತಾ ಪಕ್ಷ.